ಪ್ರೀತಿ ಮತ್ತು ಲಾಟರಿ ಒಂದೇ ತರಹ ಅದೃಷ್ಟವಿದ್ದ ಹಾಗೆ ಎರಡು ಸಿಗೋದು ಕಷ್ಟ. ಆದರೆ ಸಿಕ್ಕರೆ ಮಾತ್ರ ಜೀವನದಲ್ಲಿ ಅದಕ್ಕಿಂತ ದೊಡ್ಡ ಯಶಸ್ಸು ಮತ್ತೊಂದಿಲ್ಲ. ಆದರೆ ಈ ಎರಡು ಸಿಕ್ಕು ಮೋಸ ಹೋದರೆ ಮಾತ್ರ ಅದಕ್ಕಿಂತ ದೊಡ್ಡ ಹಿನ್ನಡೆ ಇನ್ನೊಂದಿಲ್ಲ. ಓರ್ವ ವ್ಯಕ್ತಿ 30 ಕೋಟಿ ರೂಪಾಯಿ ಲಾಟರಿ ಗೆದ್ದು ನಂತರ ಆ ಹಣವನ್ನ ಲವರ್ಗೆ ಕೊಟ್ಟಿದ್ದಾರೆ. ಆದರೆ ಆಕೆ ಮಾಡಿದ ಆ ಕೆಲಸದಿಂದ ಈತ ಕೋರ್ಟ್ನತ್ತ ಈಗ ಅಲೆದಾಡುವಂತ ಪರಿಸ್ಥಿತಿ ಇದೆ. ಲಾರೆನ್ಸ್ ಕ್ಯಾಂಬೆಲ್ ಅನ್ನುವಂಥ ವ್ಯಕ್ತಿ ತನ್ನ ಗೆಳತಿಯನ್ನ ನಂಬುವ ಮೂಲಕ ತನ್ನ ಜೀವನದ ಅತಿ ದೊಡ್ಡ ತಪ್ಪನ್ನ ಮಾಡಿದ್ದಾನೆ. ಲಾಟರಿ ಅಧಿಕಾರಿಗಳು ಅವರ ಸ್ಥಾನದಲ್ಲಿ ಬಹುಮಾನವನ್ನು ಸ್ವೀಕರಿಸಲು ಸರಿಯಾದ ಗುರುತಿನ ಚೀಟಿ ಹೊಂದಿರುವಂತಹ ಯಾರನ್ನಾದರೂ ನಾಮನಿರ್ದೇಶನ ಮಾಡುವಂತೆ ಸೂಚನೆ ಕೊಟ್ಟಿದ್ರು. ಸೊ ಹೀಗಾಗಿ ಕ್ಯಾಂಬೆಲ್ ತನ್ನ ಗೆಳತಿ ಕ್ರಿಸ್ಟೆಲ್ ಆನ್ ಮೆಕ್ಕಳೆನನ್ನ ಆಯ್ಕೆ ಮಾಡಿದ್ದಾನೆ. ಸೊ ಯಾಕಂತ ಹೇಳಿದ್ರೆ ಅವನಿಗೆ ಪ್ರೀತಿಯಲ್ಲಿ ಯಾವುದೇ ರೀತಿಯ ಸಂದೇಹವಿರಲಿಲ್ಲ. ಆದರೆ ಕೆಲವೇ ದಿನಗಳ ನಂತರ ಮೇಕೆ ಇದ್ದಕ್ಕಿದ್ದಂತೆ ಕಣ್ಮರೆಯಾದಾಗ ಕಥೆಯಲ್ಲಿ ದೊಡ್ಡ ತಿರುವು ಸಿಕ್ಕಂತೆ. ಮೇಕೆ ಈಗ ಇನ್ನೊಬ್ಬ ಪುರುಷನೊಂದಿಗೆ ವಾಸಿಸುತ್ತಿದ್ದಾಳೆ. ಹಾಗಾಗಿ ಇದೆಲ್ಲವೂ ವ್ಯವಸ್ಥೆ ಅವನಿಗೆ ಮಾಡಿದ ಕರ್ಮ ಅಂತ ಕ್ಯಾಂಬೆಲ್ ಹೇಳ್ತಾನೆ. ಸೊ ಇಂತಹ ವಂಚನೆಯ ಅಪಾಯದ ಬಗ್ಗೆ ಮೊದಲೇ ಏಕೆ ಎಚ್ಚರಿಕೆ ನೀಡಲಿಲ್ಲ ಅಂತ ಅವರು ಲಾಟರಿ ಏಜೆನ್ಸಿಯ ವಿರುದ್ಧವೂ ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಕೆಲವೊಮ್ಮೆ ಪ್ರೀತಿಯಲ್ಲಿ ಕಣ್ಣು ಮುಚ್ಚೋದ್ರಿಂದ ನಿಮ್ಮ ಹೃದಯ ಮಾತ್ರ ಅಲ್ಲ, ಕೋಟ್ಯಾಂತರ ರೂಪಾಯಿಗಳು ಸಹ ಮೋಸ ಹೋಗುತ್ತೆ ಅನ್ನೋದಕ್ಕೆ ಈ ಒಂದು ಕಥೆ ಸಾಕ್ಷಿ ಆಗ್ತಾ ಇದೆ.